ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆದಮೇಲೆ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ದಿನ ಗ್ಯಾಪ್ ಆಯಿತು ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ವೀಡಿಯೋಸ್ನ ಫುಲ್ ನೋಡಿ, ಕೊನೆವರೆಗೂ ವೀಡಿಯೋಸ್ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ ಹಾಕಿಲ್ಲ ಅನ್ನೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನನಗೆ ವರ್ಕಿಗೆ ಬ್ಲೌಸ್ ಕೊಟ್ಟಿರೋ ಅಂಥದ್ದು ಇದ್ರದ್ದು ಅಳತೆ ಬ್ಲೌಸ್ನ ಕೊಟ್ಟಿರೋ ಅಂಥದ್ದು 3 ಬ್ಲೌಸು ಬಂದಿದೆ ವರ್ಕ್ಗೆ. ಅದು 3 ಕೂಡ ಸಿಂಪಲ್ ವರ್ಕೇ, ಗ್ರ್ಯಾಂಡ್ ವರ್ಕ್ ಯಾವುದೂ ಇಲ್ಲ, ಸಿಂಪಲ್ ವರ್ಕೇ ಕೊಟ್ಟಿರೋ ಅಂಥದ್ದು. ನಾನು 3 ಬ್ಲೌಸ್ಗಳು ಕೂಡ ಯಾವ್ದು ರೀತಿ ವರ್ಕ್ ಮಾಡಿದ್ದೀನಿ ಮತ್ತು ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ವೀಡಿಯೋಸಲ್ಲಿ ಹಾಕಿದ್ದೀನಿ. ಮತ್ತು ನಾನು ಇಷ್ಟು ದಿನ ತನಕ ಯಾಕೆ ವೀಡಿಯೋಸ್ಗಳನ್ನ ಹಾಕಿಲ್ಲ, ಏನು ಕೆಲಸ ಮಾಡ್ತಿದ್ದೆ ಅನ್ನೋದು ಕೂಡ ವೀಡಿಯೋಸಲ್ಲಿ ಹಾಕಿದ್ದೀನಿ. ಇದೇ ವೀಡಿಯೋದಲ್ಲಿ ನೀವು ಕೊನೆವರೆಗೂ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಮೊದಲನೇ ಬ್ಲೌಸು. ಈಗ ವರ್ಕ್ ಮಾಡ್ತಾಯಿದ್ದೀನಿ. ವರ್ಕ್ ಮಾಡಬೇಕಾದ್ರೆ ವಿಡಿಯೋ ಮಾಡಿರೋವಂಥದ್ದು. ಅವರೇ ಕಲಿಸಿರೋವಂಥ ಡಿಸೈನ್ಗಳನ್ನ ಹಾಕಿದ್ದೀನಿ. ಇದು 2ನೇ ಬ್ಲೌಸು. ಮತ್ತು ಅವರು ಕೊಟ್ಟಾಗ ತುಂಬ ಕಡಿಮೆ ಟೈಮ್ ಇತ್ತು ನನಗೆ. 4 ಡೇಸಲ್ಲಿ ನಾನು 3 ಬ್ಲೌಸ್ನ ವರ್ಕ್ ಮಾಡಿಕೊಟ್ಟಿರೋ ಅಂಥದ್ದು. ಹಾಗಾಗಿ ಸಿಂಪಲಾಗಿ ವರ್ಕ್ನ ಇಸ್ಕೊಂಡಿದ್ದೆ ನಾನು. ತುಂಬ ಕಡಿಮೆ ಟೈಮ್ ಇತ್ತು ನನಗೆ. ನಾನು ಒಬ್ಬಳೇ ವರ್ಕು ಮತ್ತು ಸ್ಟಿಚಿಂಗ್ ಎಲ್ಲ ಮಾಡೋದ್ರಿಂದ ನನಗೆ ಅಷ್ಟು 3 ದಿನದಲ್ಲಿ ನನಗೆ 4 ಬ್ಲೌಸ್ಗಳನ್ನ 4 ದಿನದಲ್ಲಿ 3 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಕೊಡೋದು ತುಂಬಾ ಕಷ್ಟ ಅನ್ನಿಸ್ತು ನನಗೆ. ಸ್ವಲ್ಪ ನೈಟಲ್ಲೆಲ್ಲ ಕೂತ್ಕೊಂಡು ವರ್ಕ್ ಮಾಡಿದ್ದೀನಿ ನಾನು ಬ್ಲೌಸ್ಗಳನ್ನ. ಅಲ್ಲಿ ನೋಡಿ, ಇದು ಫ್ರಂಟು ಡಿಸೈನು ಮತ್ತು ಈ ಸ್ಲೀವ್ಸು ಕೂಡ ಸೇಮ್ ಬಾರ್ಡರ್ನೇ ಕೊಟ್ಟಿದ್ದೀನಿ. ಫ್ರಂಟು, ಬ್ಯಾಕು ಮತ್ತು ಸ್ಲೀವ್ಸು ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ ಫಿಟ್ಟಿಂಗಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೆ ಬ್ಲೌಸು. ಎಲ್ಲರೂ ಇಷ್ಟಪಟ್ಟರು. ಇದೊಂದು ಸಿಂಪಲ್ ವರ್ಕು. ಇಲ್ಲಿ ನೋಡ್ಬೋದು ನೀವು, ಸ್ಲೀವ್ಸ್ಗೆ ಮತ್ತು ಫ್ರಂಟ್ ಬ್ಯಾಕು ಸೇಮ್ ವರ್ಕ್ನ ಕೊಟ್ಟಿದ್ದೀನಿ. ಇದು ಸೀರೆ ಬಂದು ಬ್ಲೂ ಕಲರು, ನೇವಿ ಬ್ಲೂ, ಹಾಗಾಗಿ ಅದರಲ್ಲೇ ಫ್ರೆಂಚ್ ನಾಟ್ನ ಕೊಟ್ಟು ವರ್ಕ್ ಮಾಡಿದ್ದೀನಿ. ತುಂಬ ಕಡಿಮೆ ಟೈಮ್ ಇರೋದ್ರಿಂದ ಸಿಂಪಲಾಗಿ ವರ್ಕ್ನ ಒಪ್ಕೊಂಡು ಮಾಡಿಕೊಟ್ಟಿದ್ದೀನಿ. ನೋಡಿ, ಸ್ಟಿಚಿಂಗ್ ಆದಮೇಲೆ ಇದು ಈ ರೀತಿ ಕಾಣಿಸ್ತಿದೆ. ನೋಡ್ಬೋದು ನೀವು, ತುಂಬ ಸಿಂಪಲ್ ಆದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ವರ್ಕು. ಇದು ಹಾಕೊಂಡಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐರನ್ ಮಾಡಬೇಕು, ಐರನ್ ಮಾಡಿ ಕಸ್ಟಮರ್ಗೆ ಕೊಟ್ಟು ಕಳಿಸ್ಬೇಕು. ಈಗ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ವರ್ಕು. ನಾನು ಆವಾಗಲೇ ಹೇಳ್ದಂಗೆ ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ವೀಡಿಯೋಸ್ಗಳನ್ನ ಹಾಕಿ. ಏನು ಮಾಡ್ತಿದ್ದೆ, ವೀಡಿಯೋಸ್ಗಳನ್ನ ಯಾಕೆ ಹಾಕಿಲ್ಲ ಅನ್ನೋದು ತುಂಬ ಜನದ ಕ್ವಶನ್ ಆಗಿತ್ತು. ನನಗೆ ತುಂಬ ಜನ ಕಾಲ್ ಮಾಡಿ ಕೂಡ ವಿಚಾರಿಸ್ಕೊಂಡ್ರಿ, ಮ್ಯಾಮ್ ಯಾಕೆ ವೀಡಿಯೋಸ್ಗಳನ್ನ ಹಾಕಿಲ್ಲ, ಯಾಕೆ ಹಾಕಿ ನಮಗೆ ಆರಿ ವರ್ಕ್ದು ತೋರಿಸ್ಕೊಡಿ, ಯಾವ ರೀತಿ ಡಿಸೈನ್ಸ್ಗಳು ತೋರಿಸ್ಕೊಡಿ, ಆ ಥರ ಎಲ್ಲ ತುಂಬ ಜನ ಕೇಳಿದ್ರಿ. ನಿಮ್ಮ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ಅಂತೆಲ್ಲ ಕೇಳಿದವ್ರಿಗೆ ಥ್ಯಾಂಕ್ ಯು. ನಾನು ಯಾಕೆ ವೀಡಿಯೋಸ್ಗಳನ್ನ ಹಾಕಿರಲಿಲ್ಲ ಅಂದರೆ, ನಾನು ಬ್ಯೂಟಿಷಿಯನ್ ಕೋರ್ಸು ಮತ್ತು ಮೇಕೋವರ್ ಕೋರ್ಸಿಗೆ ಸೇರಿಕೊಂಡಿದ್ದೆ. ಹಾಗಾಗಿ 1 ಇಯರಿಂದ ನನಗೆ ವೀಡಿಯೋಸ್ಗಳನ್ನ ಹಾಕೋಕ್ಕಾಗಿರಲಿಲ್ಲ. ಇಲ್ಲಿ ನಾನು ಮೇಕೋವರ್ ಕೋರ್ಸು ಸ್ಟಾರ್ಟಿಂಗ್ ಸೇರಿಕೊಂಡಾಗ ನಾನು ಮೇಕೋವರ್ ಕೋರ್ಸ್ಗೆ ಸೇರಿಕೊಂಡಿದ್ದು. ಆಮೇಲೆ ಬ್ಯೂಟಿಷಿಯನ್ ಕೋರ್ಸ್ಗೆ ಅಲ್ಲೇನೇ ಒಬ್ಬರೇ ಮ್ಯಾಮ್ ಹತ್ರ ಕಲ್ತಿರೋವಂಥದ್ದು. ನಾನು ಸ್ಟಾರ್ಟಿಂಗ್ ಹೇರ್ ಸ್ಟೈಲ್ ಹೇಳ್ಕೊಟ್ರು, ಆಮೇಲೆ ಫಸ್ಟು ಸೀರೆ ಡ್ರಾಪಿಂಗ್ ಹೇಳ್ಕೊಟ್ಟಿದ್ದಾರೆ, ಆಮೇಲೆ ಹೇರ್ ಸ್ಟೈಲ್ ಬಗ್ಗೆ ಹೇಳ್ಕೊಡ್ತಾರೆ, ಲಾಸ್ಟ್ ಬಂದು ಮೇಕಪ್ ಹೇಳ್ಕೊಡ್ತಾರೆ. ನೀವು ಎಲ್ಲೇ ಹೋದ್ರೂ ಕೋರ್ಸ್ಗಳಿಗೆ ಇದೇ ಥರ ಇರುತ್ತೆ. ಫಸ್ಟು ಸೀರೆ ಡ್ರಾಪಿಂಗ್ ಏನಿರುತ್ತೆ ಅದನ್ನೆಲ್ಲ ಹೇಳ್ಕೊಟ್ರು. ಹೇರ್ ಸ್ಟೈಲ್ ಯಾವ್ಯಾವ ರೀತಿ ಮಾಡ್ಬೋದು ನಾವು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ನಾವು ಪ್ರಾಕ್ಟೀಸ್ ಮಾಡೋದು ನಮ್ಮ ಕೈಲಿರುತ್ತೆ. ಸ್ಟಾರ್ಟಿಂಗ್ ಏನೇನು ಬೇಕು ಎಲ್ಲ ಹೇಳ್ಕೊಟ್ಟಿರ್ತಾರೆ ಅವರು. ನಾವು ಡಮ್ಮಿನ ತೊಗೊಂಡು ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ನಮಗೆ ಹೇಗೆ ಆರಿ ವರ್ಕಲ್ಲಿ ನಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತೀವಿ. ಎಲ್ಲ ಕೆಲಸದಲ್ಲೂ ಕೂಡ ಅಷ್ಟೇ. ಅದರಲ್ಲೂ ಪಾರ್ಲರ್ ಕೋರ್ಸ್ ಆಗಿರ್ಬೋದು, ಮೇಕವರ್ ಆಗಿರ್ಬೋದು, ಎಲ್ಲನೂ ಅಷ್ಟೇ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಮಗೆ ಬೇಗ ಬರುತ್ತೆ.
ನಾನು ಆಲ್ರೆಡಿ ಫಸ್ಟೇ ಒಂದಷ್ಟು ಸೀರೆಗಳನ್ನ ಉಡ್ಸೋದ್ರಲ್ಲಿ ತುಂಬ ಜನಕ್ಕೆ ಮೇಕಪ್ ಮಾಡೋದಾಗಿರ್ಬೋದು ಆವಾಗಲೇ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಈಸಿ ಅನ್ನಿಸ್ತು. ಸೀರೆ ಹಾಕೋದಾಗಿರ್ಬೋದು ಮೇಕಪ್ಪು ಎಲ್ಲನೂ ಕೂಡ ಈಸಿ ಅನ್ನಿಸ್ತು ನನಗೆ. ಇದು ಬಂದು ಮೇಕವರ್ ಬಂದು 1 ಮಂತ್ ಇತ್ತು. ನಮಗೆ ಎಕ್ಸ್ಟ್ರಾ ಒಂದು 15 ಡೇಸ್ ಹೇಳ್ಕೊಟ್ರು. ಹಾಗಾಗಿ 1.5 ತಿಂಗಳು ಮೇಕವರ್ನ ಕಲ್ತಿದ್ವಿ. ಆಮೇಲೆ ಪಾರ್ಲರ್ ಕೋರ್ಸ್ ಬಂದು ಅದು 3 ಮಂತ್ಸ್ ಹೇಳ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಪಾರ್ಲರ್ಸ್ ಕೋರ್ಸು 3 ಮಂತ್ಸ್ ಇದ್ದಿದ್ದು. ಆದರೆ ನಾನು 5 ಮಂತ್ಸ್ ಹೋದೆ. ಅಂದರೆ ನಮ್ಮ ಮ್ಯಾಮು ತುಂಬ ಅಂದರೆ ತುಂಬಾ ಒಳ್ಳೆಯವರು. ಅವ್ರ ಬಗ್ಗೆ ಮಾತೇ ಆಡೋಂಗಿಲ್ಲ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ನಾನು ಅದೇ ಮ್ಯಾಮ್ ಹತ್ರ ಕಲಿಬೇಕು ಅಂತೇಳಿ ಆ ಮ್ಯಾಮ್ ಹತ್ರನೇ ಹೋಗಿ ಸೇರಿಕೊಂಡಿದ್ದೆ. ಅವ್ರು ಹೆಂಗೆ ಅಂತಂದರೆ ಕೋರ್ಸ್ ಮುಗಿದ್ರೂ ಕೂಡ ನಮಗೆ ಬಂದು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಕಸ್ಟಮರ್ ಮೇಲೆ ವರ್ಕ್ ಮಾಡಿ ಅಂತ ನಮಗೆ ಈ ಮಾಮೂಲಿ ಸ್ಟಾಫ್ ಥರ ಮಾಡಿದರು. ಪಾರ್ಲರಲ್ಲಿ ಸ್ಟಾಫ್ ಥರ ವರ್ಕ್ ಮಾಡ್ತಿದ್ವಿ ನಾವು. ಅಮೌಂಟ್ ಏನೂ ಇಸ್ಕೊಂಡಿಲ್ಲ, ಆದರೆ ಅಲ್ಲಿ ಸ್ಟಾಫ್ ಥರ ನಮಗೆ ಬಟ್ಟೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದರು. ಹಾಗಾಗಿ ಕಸ್ಟಮರ್ ಮೇಲೆ ನಾವು ಒಂದು 2-3 ತಿಂಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ. ಇಲ್ಲಿ ಇದು ಬಂದು ನನಗೆ ಸೆಲ್ಫ್ ಮೇಕಪ್ ದಿನ ನಾವು ಮಾಡ್ಕೊಂಡಿರೋವಂಥ ವಿಡಿಯೋ. ಲಾಸ್ಟ್ ಪೋರ್ಟ್ಫೋಲಿಯೋ ಡೇ ದಿನ ನಾನು ಮಾಡಿರೋವಂಥ ಮೇಕಪ್ ಇದು. ಲಾಸ್ಟ್ ಡೇ ಮಾಡಿರೋವಂಥ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು. ಮ್ಯಾಮು ಕೂಡ ಅಷ್ಟೇ ತುಂಬಾ ಖುಷಿಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ ಅಂತ ಹೇಳಿ. ಆಮೇಲೆ ಬಂದು ನಾವು ಪಾರ್ಲರ್ ಕೋರ್ಸ್ಗೆ ಜಾಯ್ನ್ ಆದೆ. ಅಲ್ಲಿ ನಮ್ಮ ಮ್ಯಾಮು ನಮಗೆ ಪಾರ್ಲರಲ್ಲಿ ಅದ್ರ ಬಗ್ಗೆ ಎಲ್ಲ ವ್ಯಾಕ್ಸಿಂಗ್ ಕ್ಲಾಸ್ ನಡೀತಿದೆ. ವ್ಯಾಕ್ಸಿಂಗ್ ಬಗ್ಗೆ ಎಲ್ಲ ಬೀನ್ ವ್ಯಾಕ್ಸ್ ಆಗಿರ್ಬೋದು, ಮತ್ತು ನಾರ್ಮಲ್ ವ್ಯಾಕ್ಸು, ಹಿಪಾಕ್ಸಾಲೇಬಲ್ ವ್ಯಾಕ್ಸು, ಮತ್ತು ಇದು ಬ್ಲೀಚಿಂಗ್ ಎಲ್ಲ ಹೇಗೆ ಮಾಡೋದು, ನಾವು ಬ್ಲೀಚಿಂಗ್ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಥಿಯರಿ ಕ್ಲಾಸ್ ನಡೆಸ್ತಾಯಿದ್ರು. ಮತ್ತು ಇದು ಬಂದು ಲಾಸ್ಟು ನಮಗೆ ಸರ್ಟಿಫಿಕೇಟ್ ಡೇ, ಪಾರ್ಲರ್ ಕೋರ್ಸು ಮತ್ತು ಮೇಕವರ್ ಎರಡನ್ನೂ ಸೇರಿಸ್ಕೊಂಡು ಒಂದೇ ದಿನ ನಮಗೆ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿದರು. ನೋಡಿ ತುಂಬಾ ಖುಷಿ ಅನ್ನಿಸ್ತು ಅವತ್ತಂತೂ ನಮಗೆ. ನಾವೇನೋ ಅಚೀವ್ ಮಾಡಿದ್ದೀವಿ ಅನ್ನೋಷ್ಟು ಖುಷಿ ಆಯಿತು. ಅದಾದಮೇಲೆ ನಾನು ಪಾರ್ಲರ್ ಓಪನ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಪಾರ್ಲರ್ ಓಪನ್ ಮಾಡಿಕೊಂಡೆ. ಅದಾದಮೇಲೆ ಒಂದಷ್ಟು ಸಿಂಪಲ್ ಮೇಕಪ್ಗಳು ಬಂತು. ಇದು ಫಸ್ಟ್ನೇ ನನಗೆ ಮದುವೆ ಮೇಕಪ್ ಬಂದಿದ್ದು. ಅದಾದಮೇಲೆ ಒಂದು ಗ್ರೂಪ್ ರಶ್ಯದ್ದು ಮೇಕಪ್ ಬಂದಿತ್ತು. ಅದು ನೋಡಿ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಬಂತು ಮೇಕಪ್ ಎಲ್ಲ. ತುಂಬ ಖುಷಿಪಟ್ಟರು ಕ್ಲೈಂಟ್ ಕೂಡ. ಇದು ಸಂಜೆ ಮತ್ತು ಬೆಳಿಗ್ಗೆ 2 ಮೇಕಪ್ ಇತ್ತು. ರಾತ್ರಿದು ನಾನು ಹಾಕಿಲ್ಲ ವೀಡಿಯೋಸು, ಬೆಳಿಗ್ಗೆದು ಇದು ಹಾಕಿರೋದು ಅಂಥದ್ದು. ಇದೂ ಕೂಡ ಒಂದು ಮದುವೆ ಮೇಕಪ್ಪೇನೆ. ಇವಾಗ ರೀಸೆಂಟಾಗಿ ಒಂದು ಮದುವೆ ಆಯಿತು, ಅದು ಮೇಕಪ್ ಇದು. ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಕ್ಲೈಂಟ್ ಕೂಡ ತುಂಬ ಇಷ್ಟಪಟ್ಟರು. ಇದು ಒಂದು ರಿಸೆಪ್ಷನ್ ಮೇಕಪ್, ರಾತ್ರಿ ಹೊತ್ತು ರಿಸೆಪ್ಷನ್ ಇದೆಯಲ್ಲ ಅದ್ರದ್ದು ಮೇಕಪ್ ಇದು. ತುಂಬ ಚೆನ್ನಾಗಿ ಬಂತು. ಹುಡುಗಿ ಕೂಡ ಖುಷಿ ಆಯಿತು. ನನ್ನ ಫ್ರೆಂಡು ಹೇರ್ ಸ್ಟೈಲಿಸ್ಟ್ ಬಂದಿದ್ಲು, ಮತ್ತು ನಂದು ಮೇಕಪ್ಪು ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ನಾನೇ ವಹಿಸ್ಕೊಂಡಿದ್ದೆ. ಲಾಸ್ಟ್ ಫೈನಲ್ ಲುಕ್ ಈ ಥರ ಬಂದಿದೆ. ನೋಡಿ ಅದಾದಮೇಲೆ ಬೆಳಿಗ್ಗೆ ನಾವು ಒಂದು 6 ಗಂಟೆಗೆ ಹೋಗಿದ್ವಿ ಅಲ್ಲಿಗೆ, ಚೌಟ್ರಿಗೆ. ಒಂದು 6 ಗಂಟೆ ಹೋಗಿ ನಾವೇ ಎಬ್ಸಿದ್ವಿ ಬ್ರೈಡ್ನ. ಎಬ್ಸಿ ಮೇಕಪ್ ಎಲ್ಲ ಮುಗಿದು ಫಿನಿಶಿಂಗ್ ಮಾಡಿ, ಮತ್ತು ಮಧ್ಯಾಹ್ನಕ್ಕೆ ರಿಸೆಪ್ಷನ್ಗೆ ಮೇಕಪ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ತುಂಬ ಚೆನ್ನಾಗಿ ಬಂತು ರಿಸೆಪ್ಷನ್ನು, ಮತ್ತು ಧಾರೆದು ಕೂಡ ಮೇಕಪ್ಪು ತುಂಬ ಚೆನ್ನಾಗಿ ಬಂದಿದ್ದು. ಎಲ್ಲರೂ ಕೂಡ ಇಷ್ಟಪಟ್ಟರು. ಈ ಕಾರಣದಿಂದಾಗೆ ನಾನು 1 ಇಯರಿಂದ ವೀಡಿಯೋಸ್ಗಳನ್ನ ಹಾಕೋದನ್ನು ಸ್ಟಾಪ್ ಮಾಡಿದ್ದೀನಿ. ಆದರೆ ಇನ್ನು ಮುಂದೆ ಆರಿ ವರ್ಕ್ದು ವೀಡಿಯೋಸ್ಗಳನ್ನ ಇನ್ನು ಮುಂದೆ ಹಾಕ್ಕೊಂಡು ಹೋಗೋಣ ಅಂಥೇಳಿ ಮೊದಲಿಗೆ ಕ್ಲಾರಿಟಿ ವೀಡಿಯೋ ಕೊಡೋಣ, ನಾನು ಯಾಕೆ ವೀಡಿಯೋಸ್ ಹಾಕಿರಲಿಲ್ಲ ಅನ್ನೋದನ್ನು ಹೇಳೋಣ ಅಂಥೇಳಿ ಈ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಇತ್ತು, ಹಾಗಾಗಿ ಅದನ್ನೆಲ್ಲ ಹಾಕಿ ಒಂದು ವೀಡಿಯೋಸ್ನ ಮಾಡಿದ್ದೀನಿ. ಯಾಕೆ ನಾನು ಇಷ್ಟು ದಿನ ವೀಡಿಯೋಸ್ ಮಾಡಿರಲಿಲ್ಲ ಅಂತ. ಮುಂದೆ ವೀಡಿಯೋಸ್ಗಳನ್ನ ಮಾಡ್ತೀನಿ ಆರಿ ವರ್ಕ್ ಬಗ್ಗೆ. ನಿಮಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸ್ಗೂ ಬಂದ್ಬಿಟ್ಟು ಜಾಯ್ನ್ ಆಗ್ಬೋದು. ಅಥವಾ ಯಾವುದಾದ್ರೂ ವೀಡಿಯೋಸ್ ಬೇಕು ಆರಿ ವರ್ಕ್ ಬಗ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಂದು ಹಳೆ ಕ್ಲಿಪ್ಪಿಂಗ್ಸ್ ಇತ್ತು ಒಂದು, ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ ಇಲ್ಲಿ ನಾನು ಕುಂದನ್ ಬಟನ್
ಏನು ಹೇಳ್ತೀವಿ ನಾವು ಬೀಡ್ಗಳನ್ನ ಯಾವ ರೀತಿ ಹಾಕೋದು, ಗ್ಲಾಸ್ ಬೀಡ್ ಆಗಿರ್ಬೋದು, ಮತ್ತು ವೀಟ್ ಬೀಡ್ ಆಗಿರ್ಬೋದು, ಚಕ್ರಿ ಬೀಡ್ಸ್ ಆಗಿರ್ಬೋದು, ಯಾವ ರೀತಿ ಹಾಕೋದು ಅನ್ನೋದನ್ನು ಈ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ಆನ್ಲೈನ್ ಕ್ಲಾಸ್ ನಡೆಯುತ್ತೆ. ಇಷ್ಟು ಕ್ಲಾರಿಟಿ ಮತ್ತು ಇಷ್ಟು ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅಲ್ಲಿ ನೀವು ಬಂದು ಆನ್ಲೈನ್ಗೆ ಜಾಯ್ನ್ ಆಗ್ಬೋದು. ಇದು ನನ್ನ ಆನ್ಲೈನ್ ಕ್ಲಾಸ್ ವೀಡಿಯೋ ಆಗಿರುತ್ತೆ. ಇದನ್ನು ಲಾಸ್ಟಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ನನ್ನ ಆನ್ಲೈನ್ ಕ್ಲಾಸ್ ವೀಡಿಯೋಸ್ಗಳು ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ನೀಟಾಗಿ ನಾನು ತೋರಿಸಿರ್ತೀನಿ ಅನ್ನೋದನ್ನು ಕೂಡ ನೋಡಲಿ ಅನ್ನೋಕ್ಕೋಸ್ಕರ ಈ ಲಾಸ್ಟಿಗೆ ಈ ವಿಡಿಯೋನ ನಾನು ಆ್ಯಡ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಆರಿ ವರ್ಕ್ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಎಲ್ರಿಗೂ ಧನ್ಯವಾದಗಳು. ಬಾಯ್.